ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ. ಡಿಯರ್ ಮಾಸ್ಟರ್ಸ್, ಎಲ್ಲರಿಗೂ ಸಂಜೆಯ ಆನಾಪಾನಸತಿ ಧ್ಯಾನಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಅನುದಿನವೂ ಆನಾಪಾನಸತಿ ಧ್ಯಾನವನ್ನ ಮಾಡ್ತಾ ಬರ್ತಾ ಇದೀವಿ. ಇವತ್ತಿನ ಟಾಪಿಕ್ ನ ತಿಳ್ಕೊಂಡು ಆನಂತರ ಆನಾಪಾನಸತಿ ಧ್ಯಾನದಲ್ಲಿ ನಾವೆಲ್ಲರೂ ನಿರತರಾಗೋಣ ಮಾಸ್ಟರ್ಸ್. ಇವತ್ತಿನ ಟಾಪಿಕ್ ಅಂತರ್ಜೀವನ. ಎರಡು ಬಗೆಯ ಜೀವನಗಳಿವೆ ಮಾಸ್ಟರ್ಸ್. ಎರಡು ಬಗೆಯ ಜೀವನಗಳಿವೆ. ಒಂದು ಬಾಹ್ಯ ಜೀವನ, ಎರಡನೆಯದು ಅಂತರ್ಜೀವನ. ಬಾಹ್ಯ ಜೀವನವನ್ನ ಕುರಿತು ನನಗೆ ಎಲ್ಲಾ ತಿಳಿದಿದೆ ಎಂದುಕೊಳ್ಳುತ್ತಾರೆ. ಹಾಗೆ ಅಂತರ್ಜೀವನ ಎನ್ನುವುದು ಇಲ್ಲವೇ ಇಲ್ಲ ಅಂತ ಎಲ್ಲರೂ ಅನ್ಕೊಳ್ತಾರೆ. ಹೊರಗಡೆ ಈಗ ನಾವೇನು ಜೀವನ ನೋಡ್ತಾ ಇದೀವಿ ಅಂದ್ರೆ ಪ್ರಾಪಂಚಿಕ ಜೀವನ, ಅದು ಮಾತ್ರ ಇದೆ, ಅದ್ರ ಬಗ್ಗೆ ನಮ್ಗೆಲ್ಲಾ ಗೊತ್ತಿದೆ ಅಂತ ಎಲ್ಲರೂ ಅನ್ಕೊಳ್ತಾ ಇರ್ತೀವಿ. ಅಂತರ್ಜೀವನ ಅನ್ನೋದು ಇಲ್ವೇ ಇಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಆದ್ರೆ ನಿಜಕ್ಕೂ ನೋಡಿದ್ರೆ ಅಂತರ್ಜೀವನವೇ ಬಾಹ್ಯ ಜೀವನಕ್ಕೆ ಪರಿಪೂರ್ಣತೆಯನ್ನ ನೀಡುವುದು. ಫಾರ್ ಎಕ್ಸಾಂಪಲ್, ನಮ್ಮ ಒಳಗಡೆ ನಾವು ಚೆನ್ನಾಗಿದ್ರೆ, ನಮ್ಮ ಮನಸ್ಸು ಶುಭ್ರವಾಗಿದ್ರೆ ಮಾತ್ರ ಮಾಸ್ಟರ್ಸ್ ನಾವು ಹೊರಗಡೆ ಪ್ರಾಪಂಚಿಕ ಜೀವನದಲ್ಲಿ ಕೂಡ ನಾವೆಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ತಾ ನಗ್ತಾ ಮಾತಾಡೋಕೆ ಸಾಧ್ಯ. ನಮ್ಮ ಒಳಗೇನೆ ಶುಭ್ರತೆ ಅನ್ನೋದು ಇಲ್ಲ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಮಶಗಳನ್ನ ಇಟ್ಕೊಂಡಿದ್ರೆ ನಾವು ಹೇಗೆ ಬಾಹ್ಯ ಪ್ರಪಂಚದಲ್ಲಿ ಖುಷಿಯಾಗಿ ನಾವು ಮಾತಾಡೋಕೆ ಸಾಧ್ಯ, ಖುಷಿಯಾಗಿ ನಾವು ಅವರ ಜೊತೆ ಕಾನ್ವರ್ಸೇಷನ್ ಮಾಡೋಕೆ ಸಾಧ್ಯ ಅಲ್ವಾ? ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಮೊದಲು ಶುಭ್ರ ಮಾಡ್ಕೊಳ್ಬೇಕು ಪ್ರತಿಯೊಬ್ರು ಕೂಡ. ಈಗ ಹೇಗೆ ಮನೆಯಲ್ಲಿ ಪ್ರತಿನಿತ್ಯ ಕಸವನ್ನ ಗುಡಿಸಿ ನೆಲವನ್ನ ಒರೆಸಿ ಶುಭ್ರವಾಗಿ ಇಟ್ಕೊಳ್ತೀವೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಆ ಕಸ ಅನ್ನೋದು ಡೈಲಿ ತುಂಬಿಕೊಳ್ತಾ ಇರುತ್ತೆ. ಅದನ್ನ ನಾವು ಕಸವನ್ನ ಗುಡಿಸಿ ಶುಭ್ರವಾಗಿ ನಮ್ಮ ಮನಸ್ಸನ್ನ ಕ್ಲೆನ್ಸ್ ಮಾಡ್ಕೋತಾ ಇರ್ಬೇಕು. ನಾವು ನಿಜವಾಗ್ಲೂ ನೋಡಿದ್ರೆ ಜೀವನವೇ ಬಾಹ್ಯ ಜೀವನಕ್ಕೆ ಪರಿಪೂರ್ಣತೆಯನ್ನ ನೀಡುವಂಥದ್ದು. ಅಂತರ್ಜೀವನವೇ ಬಾಹ್ಯ ಜೀವನಕ್ಕೆ ಪರಿಪುಷ್ಟಿಯನ್ನ ಪ್ರಸಾದಿಸುವುದು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ಅಂತರ್ಜೀವನ ರಹಿತ ಬಾಹ್ಯ ಜೀವನ ಮರಳು ಭೂಮಿಯ ಮೇಲೆ ಕಟ್ಟಿದ ಕಟ್ಟಡದ ಹಾಗೆ. ಮರಳು ಭೂಮಿ ಮೇಲೆ ಏನಾದ್ರೂ ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಅದು ಯಾವಾಗ ಬೇಕಾದ್ರೂ ಬಿದ್ದೋಗ್ಬಿಡ್ಬೋದು. ಅದು ಸರಿಯಾಗಿ ಕಟ್ಟೋಕೆ ಆಗಲ್ಲ. ಬೇಸ್ಮೆಂಟ್ ಅನ್ನೋದೇ ಸರಿಗಿರೋದಿಲ್ಲ. ಬೇಸ್ಮೆಂಟ್ ಸರಿಯಾಗಿರ್ಬೇಕಲ್ವಾ? ಒಂದು ಬಿಲ್ಡಿಂಗ್ ಕರೆಕ್ಟ್ ಆಗಿ ಎತ್ತರವಾಗಿ ಕಟ್ಟಿ ಆ ಬಿಲ್ಡಿಂಗ್ ಚೆನ್ನಾಗಿ ಬಂದೋಬಸ್ತಾಗಿರ್ಬೇಕು ಅಂದ್ರೆ ಬೇಸ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಬೇಸ್ಮೆಂಟ್ ತುಂಬಾ ಚೆನ್ನಾಗಿದ್ರೆ ಅಲ್ವಾ ಮಾಸ್ಟರ್ಸ್ ಆ ಬಿಲ್ಡಿಂಗ್ ಅನ್ನೋದು ಚೆನ್ನಾಗಿ ನಿಲ್ಲುವಂಥದ್ದು. ಹಾಗಾಗಿ ಈ ಅಂತರ್ಜೀವನ ರಹಿತ ಬಾಹ್ಯ ಜೀವನ ಇರುತ್ತೆ ನೋಡಿ, ಅಂತರ್ಜೀವನನೇ ಇಲ್ಲ, ಅಂತರ್ಜೀವನ ಕಡೆನೇ ಗಮನ ಕೊಟ್ಟಿರೋದಿಲ್ಲ, ಯಾರನ್ನು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಬಿಟ್ಟು ಬರೀ ಬಾಹ್ಯ ಜೀವನದ ಕಡೆ ಗಮನವನ್ನ ಹರಿಸ್ತಾ ಇರ್ತಾರಲ್ಲ, ಅದು ಯಾವ ರೀತಿ ಇರುತ್ತೆ ಗೊತ್ತಾ? ಮರಳು ಭೂಮಿಯ ಮೇಲೆ ಕಟ್ಟಿದ ಕಟ್ಟಡದ ಹಾಗೆ ಅಂತ ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅಂತರ್ಜೀವನ ವಿನಃ ಬಾಹ್ಯ ಜೀವನ ಎನ್ನುವುದು ಗಾಳಿಯಲ್ಲಿ ಮಹಡಿ ಕಟ್ಟಿದ ಹಾಗೆ. ಅಂತರ್ಜೀವನ ಅನ್ನೋದು ಇರಬೇಕು, ಬಾಹ್ಯ ಜೀವನ ಅನ್ನೋದು ಇರಬೇಕು. ಅಂತರ್ಜೀವನ ಅದೇನು ನಾವು ಮುಂದೆ ಹೇಳ್ತೀವಿ. ಅಂತರ್ಜೀವನ ವಿನಃ ಬಾಹ್ಯ ಜೀವನ ಎನ್ನುವುದು ಗಾಳಿಯಲ್ಲಿ ಮಹಡಿಯನ್ನ ಕಟ್ಟಿದ ಹಾಗೆ. ಗಾಳಿಯಲ್ಲಿ ಯಾವ್ದಾದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದು ಮಾಡಕ್ ಆಗತ್ತಾ? ಫಸ್ಟ್ ಆಫ್ ಆಲ್ ಮಾಡಕ್ಕೆ ಆಗಲ್ಲ, ಕನ್ಸ್ಟ್ರಕ್ಟೇ ಮಾಡಕ್ಕಾಗಲ್ಲ ಅಲ್ವಾ? ಅಂತರ್ಜೀವನ ಸಹಿತ ಬಾಹ್ಯ ಜೀವನ ಎನ್ನುವುದು ತಳಹದಿಗಳ ಮೇಲೆ ಕಟ್ಟಲಾಗಿರುವ ರಾಜಸೌಧ ಅಂತ ಹೇಳ್ತಾರೆ ಪತ್ರಿಜಿ ಸರ್. ಅಂತರ್ಜೀವನ ಸಹಿತ, ರಹಿತ ಅಲ್ಲ, ಸಹಿತ ಬಾಹ್ಯ ಜೀವನ ಎನ್ನುವುದು ತಳಹದಿಗಳ ಮೇಲೆ ಕಟ್ಟಲಾಗಿರುವ ರಾಜಸೌಧ. ಅಂತರ್ಜೀವನವೇ ಬಾಹ್ಯ ಜೀವನವನ್ನು ಪೂರ್ತಿಯಾಗಿ ಸುವಿದಿತಂ ತಿಳಿಯುವ ಹಾಗೆ ಮಾಡುವುದು. ನಮ್ಮ ಅಂತರ್ಜೀವನನೇ ಬಾಹ್ಯ ಜೀವನವನ್ನ ಪರಿಪೂರ್ಣವಾಗಿ, ಪೂರ್ತಿಯಾಗಿ ಸುವಿದಿತಂ ತಿಳಿಯುವ ಹಾಗೆ ಮಾಡುತ್ತದೆ. ಅಂತರ್ಜೀವನ ಎನ್ನುವುದು ಆತ್ಮಜ್ಞಾನಮಯ, ಆತ್ಮಾನುಭವಮಯ ಅಂತ ಹೇಳ್ತಾರೆ. ಆತ್ಮಜ್ಞಾನ ಅನ್ನೋದು ತುಂಬಿಕೊಂಡಿರ್ಬೇಕು ನಮ್ಮ ಅಂತರ್ಜೀವನದಲ್ಲಿ. ಆತ್ಮಜ್ಞಾನದ ಕಡೆ ನಾವು ಗಮನವನ್ನ ಹರಿಸ್ತೀವಿ.
ಆತ್ಮವನ್ನ ನಾವು ಅನುಭವಿಸ್ತೀವಿ, ಫೀಲ್ ಮಾಡ್ತೀವಿ ನಮ್ಮ ಆತ್ಮವನ್ನ ಅಂತರ್ಜೀವನದಲ್ಲಿ. ಇಲ್ಲ ಅಂದ್ರೆ ನಾವು ಬರೀ ಬಾಹ್ಯ ಪ್ರಪಂಚದ ಕಡೆನೆ ಗಮನ ಕೊಡ್ತಾ ಹೋದ್ರೆ ನಮ್ಮ ಸೌಲ್ ಏನಿದೆ, ನಮ್ಮಲ್ಲಿ ಆತ್ಮ ಇದೆ ಅನ್ನೋದನ್ನೇ ನಾವೆಲ್ಲರೂ ಮರ್ತೋಗ್ಬಿಟ್ಟಿರ್ತೀವಿ. ಬರೀ ಈ ಶರೀರನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದು ತಪ್ಪು ಮಾಸ್ಟರ್ಸ್. ಈ ಶರೀರ ನಾನಲ್ಲ, ನಾನೊಂದು ಆತ್ಮ ಪದಾರ್ಥ, ಆತ್ಮ ಸ್ವರೂಪಿ. ಈ ಫಿಸಿಕಲ್ ಬಾಡಿ ಏನಿದೆ ಅದು ನಾನಲ್ಲ. ಆತ್ಮ ಈ ಜನ್ಮದಲ್ಲಿ ಈ ಫಿಸಿಕಲ್ ಬಾಡಿಯನ್ನ ತೆಗೆದುಕೊಂಡು ಇಲ್ಲಿಗೆ ಬಂದಿದೆ ಅಷ್ಟೇ. ಆದ್ರೆ ಈ ಶರೀರ ನಾನಲ್ಲ, ಆತ್ಮ ಪದಾರ್ಥವೇ ನಾನು ಎಂಬ ಅರಿವಿನೊಂದಿಗೆ ನಾವು ಯಾವಾಗ್ಲೂ ಜೀವನವನ್ನ ನಡೆಸ್ತಾ ಬರ್ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಅಂತರ್ಜೀವನ ಎನ್ನುವುದು ಆತ್ಮ ಜ್ಞಾನಮಯ, ಆತ್ಮಾನುಭವಮಯ. ಬಹಿರ್ಜೀವನ ಎಲ್ಲರಿಗೂ ತೋರಿಸಲಾಗುವುದು, ಅಂತರ್ಜೀವನ ಎಲ್ಲರಿಗೂ ತೋರಿಸಲಾಗುವುದಿಲ್ಲ. ಅಂತರಂಗ ಜೀವನದಿಂದ ಬಹಿರಂಗ ಜೀವನ ಅರ್ಥವಂತವಾಗುತ್ತದೆ, ತೇಜೋವಂತವಾಗುತ್ತದೆ, ಧರ್ಮಾರ್ಥ ಕಾಮ ಮೋಕ್ಷದಾಯಕವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿ ಸರ್. ಅಂತರ್ಜೀವನ ಎನ್ನುವುದು ಸಜ್ಜನ ಸಾಂಗತ್ಯದಿಂದ ಮೊದಲನೆಯ ಬಾರಿ ಪರಿಚಯವಾಗುತ್ತದೆ. ಆ ನಂತರ ನಿರಂತರ ಧ್ಯಾನ ಸ್ವಾಧ್ಯಾಯಗಳ ಅಭ್ಯಾಸದಿಂದ ಸುಶಿಕ್ಷಿತವಾಗುತ್ತದೆ. ಅಂತರ್ಜೀವನ ಅನ್ನೋದು ನಾವ್ ಏನೀಗ ಸಜ್ಜನ ಸಾಂಗತ್ಯವನ್ನ ಮಾಡ್ತಾ ಇದೀವಿ ನೋಡಿ, ಈ ಸಜ್ಜನ ಸಾಂಗತ್ಯದಲ್ಲಿ ಅರ್ಥ ಆಗ್ತಾ ಬರುತ್ತೆ. ಫಸ್ಟ್ ಪರಿಚಯ ಆಗುತ್ತೆ, ನಮಗ್ ಗೊತ್ತಾಗ್ತಾ ಬರುತ್ತೆ. ಆ ನಂತರ ನಿರಂತರವಾದ ಧ್ಯಾನ ಅಭ್ಯಾಸ ಮಾಡ್ತಾ ಬಂದ್ರೆ, ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಪ್ರತಿನಿತ್ಯವೂ ನಾವು ಒಂದು ದಿನವೂ ಕೂಡ ಬಿಡದೆ ಧ್ಯಾನ ಸಾಧನೆ ಮಾಡ್ತಾ ಬಂದ್ರೆ, ಜೊತೆಗೆ ನಿರಂತರ ಧ್ಯಾನಾಭ್ಯಾಸದ ಜೊತೆಗೆ ಸ್ವಾಧ್ಯಾಯಗಳ ಅಭ್ಯಾಸದಿಂದ. ಸ್ವಾಧ್ಯಾಯ ಅಂದ್ರೇನು? ಸಾರಿ ಮಾಸ್ಟರ್ಸ್. ಸ್ವಾಧ್ಯಾಯ ಅಂದ್ರೆ ಪುಸ್ತಕಗಳನ್ನ ಓದುವಂಥದ್ದು, ಜೊತೆಗೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಅಂತದ್ದು. ಪುಸ್ತಕಗಳು ಅಂದ್ರೆ ಯಾವ್ದು ಪುಸ್ತಕ ಅಲ್ಲ, ಸರಿಯಾದ ಸ್ಪಿರಿಚುವಲ್ ಬುಕ್ ರೀಡಿಂಗ್, ಸರಿಯಾದ ಆಧ್ಯಾತ್ಮಿಕ ಪುಸ್ತಕವನ್ನ ಓದಿಕೊಳ್ತಾ ಪ್ರತಿನಿತ್ಯವೂ ಓದುತ್ತಾ ಅದನ್ನ, ಅದರಲ್ಲಿ ಕೊಟ್ಟಿರುವಂತಹ ಪರಮ ಸತ್ಯ ಏನಿದೆ ನೋಡಿ, ಅದನ್ನ ನಾವು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬರ್ತೀವಲ್ಲ, ಆಗ ಸ್ವಾಧ್ಯಾಯಕ್ಕೆ ಒಂದು ಪರಿಪೂರ್ಣತೆ ಅನ್ನೋದು ಸಿಗುತ್ತೆ ಮಾಸ್ಟರ್ಸ್. ಸ್ವಾಧ್ಯಾಯಗಳ ಅಭ್ಯಾಸದಿಂದ ಅಂತರ್ಜೀವನ ಅನ್ನೋದು ಸುಶಿಕ್ಷಿತವಾಗುತ್ತದೆ. ಅಂತರ್ಜೀವನ ಅನ್ನೋದು ಮೊದಲು ಸಜ್ಜನ ಸಾಂಗತ್ಯದಿಂದ ಮೊದಲನೇ ಬಾರಿ ಪರಿಚಯ ಆಗುತ್ತೆ. ಆ ನಂತರ ನಿರಂತರ ಧ್ಯಾನ ಸಾಧನೆ ಸ್ವಾಧ್ಯಾಯಗಳ ಅಭ್ಯಾಸದಿಂದ ಸುಶಿಕ್ಷಿತವಾಗುತ್ತದೆ. ಇದೇ ಇವತ್ತಿನ ಟಾಪಿಕ್, ಅಂತರ್ಜೀವನ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂತರ್ಜೀವನ ಅಂದ್ರೆ ನಮ್ಮೊಳಗೆ ನಾವು ಪ್ರವೇಶಿಸ್ಕೊಳ್ಳೋದು, ನಮಗೆ ಅಂತ ನಮ್ಗೆ ಟೈಮ್ ಕೊಟ್ಕೊಳ್ಳೋ ಅಂತದ್ದು. ಇನ್ ಮಿಕ್ಕಿದ್ದೆಲ್ಲ ಬಾಹ್ಯ ಪ್ರಪಂಚಕ್ಕೆ ನಾವು ಟೈಮ್ ಕೊಡ್ತಿರ್ತೀವಿ ಅಲ್ವಾ? ಮನೆ, ಗಂಡ, ಮಕ್ಕಳು, ಫ್ರೆಂಡ್ಸ್, ರಿಲೇಟಿವ್ಸ್, ಈ ತರ ಅದು ಬಾಹ್ಯ ಪ್ರಪಂಚ. ಅಂತರ್ಜೀವನ ಅಂದ್ರೆ ನಮ್ಮ ಜೊತೆ ನಾವಿದ್ದು ಕುಳಿತು ಧ್ಯಾನ ಸಾಧನೆಯನ್ನ ಮಾಡುವಂಥದ್ದು. ಅವರ್ ಬ್ರೆತ್ ಈಸ್ ಅವರ್ ಗುರು, ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಅವರ್ ಬ್ರೆತ್ ಈಸ್ ಅವರ್ ಗುರು ಅಂತ. ಓಕೆ ಮಾಸ್ಟರ್ಸ್, ಇದು ಇವತ್ತಿನ ಟಾಪಿಕ್ ಆಗಿತ್ತು, ಅಂತರ್ಜೀವನ. ಈಗ ಎಲ್ಲರೂ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ ಮಾಸ್ಟರ್ಸ್. ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸುಖ ಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ. ಎರಡು ಕೈನ ಜೋಡಿಸ್ಕೊಂಡಿರೋದ್ರಿಂದ 10% ಎನರ್ಜಿ ನಿಮ್ಮಲ್ಲಿ ಸೇವ್ ಆಗ್ತಾ ಇದೆ. ಎರಡು ಕಾಲನ್ನ ಕ್ರಾಸ್ ಮಾಡಿರೋದ್ರಿಂದ ಅಲ್ಲಿ ಕೂಡ 10% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ಅಲ್ಲಿ ನಿಮ್ಗೆ 80% ಎನರ್ಜಿ ಕನ್ಸರ್ವ್ ಆಗ್ತಾ ಇದೆ. ಓಕೆ ಮಾಸ್ಟರ್ಸ್, ನಾನೀಗ ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ. ಅದನ್ನ ಆಲಿಸುತ್ತಾ ಎಲ್ಲರೂ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗೋಣ. Be with your breath and ignore all your thoughts.
ಯಾವುದೇ ಚಿಂತೆ ಬೇಡ ಮಾಸ್ಟರ್ಸ್. ಯಾವುದೇ ಚಿಂತೆ ಬೇಡ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಏನೇನಾಗಿದ್ಯೋ ಅದನ್ನೆಲ್ಲ ಮರ್ತು ಬಿಡಿ. ಕೇವಲ ನೀವು ನಿಮ್ಮ ಶ್ವಾಸ ಗುರು ಅಷ್ಟೇ. ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿ ಬಿ ವಿತ್ ಯುವರ್ ಬ್ರೆತ್. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ನಾವೆಲ್ಲರೂ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಧ್ಯಾನದಲ್ಲಿ ಕುಳಿತಿದ್ದೇವೆ. ಸಮಸ್ತ ಋಷಿ ಪರಂಪರೆ ಗುರು ಪರಂಪರೆಯನ್ನ ನಮ್ಮ ಈ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡ್ಕೊಂಡಿದೀವಿ. ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ನಮ್ಮ ನಮ್ಮ ಗಾರ್ಡಿಯನ್ ಏಂಜಲ್ಸ್, ಇಷ್ಟ ದೇವತಾ, ಕುಲ ದೇವತಾ, ಗ್ರಾಮ ದೇವತಾ, ಸ್ಟಾರ್ ವರ್ಲ್ಡ್ ಮಾಸ್ಟರ್ಸ್, ಏಂಜಲಿಕ್ ವರ್ಡ್ ಏಂಜಲ್ಸ್, ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಇವರೆಲ್ಲರ ಆತ್ಮ ಚೈತನ್ಯದ ಜೊತೆ ನಮ್ಮ ಆತ್ಮ ಚೈತನ್ಯವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ PSSM ನ ಶಾಂಬಾಲದಲ್ಲಿ ಒಟ್ಟಿಗೆ ಕುಳಿತು ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಇರಿಸಿ ಮಾಸ್ಟರ್ಸ್. ಸಾಧ್ಯವಾದಷ್ಟು ಪಿರಮಿಡ್ ಎನರ್ಜಿಯನ್ನ ಧ್ಯಾನಕ್ಕೆ ಬಳಸ್ಕೊಳ್ಳಿ. ಇದರಿಂದ 3 ಪಟ್ಟು ಅಧಿಕವಾಗಿ ವಿಶ್ವಮಯ ಪ್ರಾಣ ಶಕ್ತಿಯನ್ನ ಅತ್ಯಂತ ಕಡಿಮೆ ಅವಧಿಯಲ್ಲ ನಾವೆಲ್ಲರೂ ಪಡ್ಕೊಳ್ಬಹುದು ಮಾಸ್ಟರ್ಸ್.
ತಲೆಯಲ್ಲಿ ಯಾವುದೇ ಆಲೋಚನೆ ಬಂದ್ರು ಅದನ್ನ ನಿರ್ಲಕ್ಷಿಸಿ ಮಾಸ್ಟರ್ಸ್. ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನೊಡನೆ ಇರಿಸಿ. ನಾನು ಓಕೆ ಹೇಳೋವರೆಗೂ ಯಾರು ಕಣ್ಣುಗಳನ್ನ ತೆರಿಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಯಾರು ಕಣ್ಣುಗಳನ್ನ ತೆರೆಯಬೇಡಿ ಮಾಸ್ಟರ್ಸ್. ನಾನು ಗೀತೆಯನ್ನ ಹಾಡ್ತೀನಿ, ಅದನ್ನ ಆಲಿಸುತ್ತಾ ಎಲ್ಲರೂ ಹಾಗೆ ಆಳವಾಗಿ ಧ್ಯಾನದಲ್ಲಿ ಮುಂದುವರಿಯಿರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂದು ದಳದ ಕಮಲದಲ್ಲಿ ಒಡೆದು ಬಂದ ಲಿಂಗವೇ, ಒಂದು ದಳದ ಕಮಲದಲ್ಲಿ ಒಡೆದು ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ, ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಅಮರ ರೂಪಲಿಂಗವೇ, ಐದು ದಳದ ಕಮಲದಲ್ಲಿ ಅಮರ ರೂಪಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ, ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ. ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಸಪ್ತ ಕೋಟಿ ಲಿಂಗವೇ. ಏಳು ದಳದ ಕಮಲದಲ್ಲಿ ಸಪ್ತ ಕೋಟಿ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಗಂಟೆನಾದ ಲಿಂಗವೇ. ಎಂಟು ದಳದ ಕಮಲದಲ್ಲಿ ಗಂಟೆನಾದ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಓಂಕಾರ ಲಿಂಗವೇ. ಒಂಬತ್ತು ದಳದ ಕಮಲದಲ್ಲಿ ಓಂಕಾರ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹತ್ತು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ. ಹತ್ತು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹನ್ನೊಂದು ದಳದ ಕಮಲದಲ್ಲಿ ಕೇದಾರ ಲಿಂಗವೇ. ಹನ್ನೊಂದು ದಳದ ಕಮಲದಲ್ಲಿ ಕೇದಾರ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹನ್ನೆರಡು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ. ಹನ್ನೆರಡು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ. 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 Be with your breath, masters. ಉಚ್ಛ್ವಾಸ, ನಿಶ್ವಾಸ. ಅಪಾರವಾದ ವಿಸ್ಮಯ ಪ್ರಾಣಶಕ್ತಿ ನಮ್ಮೆಲ್ಲರ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ಇಡೀ ಶರೀರವನ್ನ ಆವರಿಸ್ಕೊಳ್ತಾ ದೇಹದ ಅಣು ಕಣ ಕಣಗಳಲ್ಲಿ ಕೂಡ ಶುದ್ಧೀಕರಣ ಮಾಡ್ತಾ ಇದೆ ಮಾಸ್ಟರ್ಸ್. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ
ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ. ನಮ್ಮೆಲ್ಲರ ಸುತ್ತಲೂ ರಕ್ಷಣಾ ಕವಚ ಏರ್ಪಟ್ಟಿರೋದನ್ನ ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಯಥೇಚ್ಛವಾಗಿ ಕಾಸ್ಮಿಕ್ ಎನರ್ಜಿ ಪ್ರವಹಿಸ್ತಾ ಇದೆ ಮಾಸ್ಟರ್ಸ್. ನಮ್ಮೊಳಗಿರುವ ಆತ್ಮ ಚೈತನ್ಯ ಸಂತೋಷದಿಂದ ನಲಿದಾಡ್ತಾ ಇದೆ. ಕೆಲವರಿಗೆ ತಲೆಭಾರ ಅನ್ನಿಸ್ಬೋದು, ಕೈ ಭಾರ ಅನ್ನಿಸ್ಬೋದು, ಕಾಲ್ಗಳು ತಣ್ಣಗೆ ಅನ್ನಿಸ್ಬೋದು, ಅಥವಾ ಕಾಲು ಭಾರ ಆಗ್ಬೋದು. ಇವೆಲ್ಲ ಕೂಡ ಕಾಯಾನುಪಸನ ಮಾಸ್ಟರ್ಸ್. ಯಾವುದಕ್ಕೂ ವಿಚಲಿತರಾಗ್ಬೇಡಿ, ಕೇವಲ ಸಾಕ್ಷೀಭೂತವಾಗಿ ಗಮನಿಸ್ತಾ ಇರಿ. ಶ್ವಾಸ ಗುರುವಿನೊಂದಿಗೆ ಅನುಸಂಧಾನವಾಗಿ ಆಳವಾಗಿ ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ತಾ ಇರ್ತೀರಾ ಮಾಸ್ಟರ್ಸ್. ನಿಮ್ಮ ಒಳಗಣ್ಣಿಗೆ ಏನ್ ಕಾಣಿಸ್ತಿದೆ ಅದನ್ನೇ ಗಮನಿಸಿ. ನಾವೆಲ್ಲರೂ ನಮ್ಮೊಳಗಿನ ಪೂಜೆಯನ್ನ ಮಾಡ್ಕೊಳ್ಬೇಕು, ನಮ್ಮ ಆತ್ಮದ ಪೂಜೆಯನ್ನ ಮಾಡ್ಕೊಳ್ಬೇಕು. ಆ ಪೂಜೆಯೇ ಧ್ಯಾನ ಮಾಸ್ಟರ್ಸ್. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಉಚ್ಛ್ವಾಸ ನಿಶ್ವಾಸದ ಜೊತೆ ಕೂಡಿರುವುದು. ಇದೇ ನಾವು ಮಾಡುತ್ತಿರುವ ಆನಾಪಾನ ಸತಿ ಧ್ಯಾನ. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಈ ಆನಾಪಾನ ಸತಿ ಧ್ಯಾನದಿಂದಲೇ ಜ್ಞಾನೋದಯವನ್ನ ಹೊಂದಿದರು ಮಾಸ್ಟರ್ಸ್. ಅದನ್ನ ಮೈತ್ರೇಯ ಬುದ್ಧರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಧ್ಯಾತ್ಮಿಕ ಸೂರ್ಯ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಆಲ್ ಓವರ್ ದ ವರ್ಲ್ಡ್ ಪಿರಮಿಡ್ ಎನರ್ಜಿಯನ್ನ ಪರಿಚಯಿಸುವುದರ ಜೊತೆಗೆ ಈ ಆನಾಪಾನಸತಿ ಧ್ಯಾನವನ್ನ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಪರಿಚಯಿಸ್ತಾ ಬಂದ್ರು ಮಾಸ್ಟರ್ಸ್. 2500 ವರ್ಷಗಳ ಹಿಂದೆಯೇ ಗೌತಮ ಬುದ್ಧರು ಕಂಡುಕೊಂಡಂತಹ ಈ ಆನಾಪಾನಸತಿ ಧ್ಯಾನವನ್ನ ನಮ್ಮ ಮೈತ್ರೇಯ ಬುದ್ಧ ಪತ್ರಿಜಿ ಗುರುಗಳು ನಮ್ಮೆಲ್ಲರಿಗೂ ಪರಿಚಯಿಸ್ತಾ ಬಂದ್ರು. ಬಿ ವಿತ್ ಯುವರ್ ಬ್ರೆತ್. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ.
ಕೊನೆಯ 4 ನಿಮಿಷಗಳು ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ತೆರಿಬೇಡಿ. ಪ್ಲೀಸ್ ಡೋಂಟ್ ಓಪನ್ ಯುವರ್ ಐಸ್. ಬಿ ವಿತ್ ಯುವರ್ ಬ್ರೆತ್. ನಾವೆಲ್ಲರೂ ಈಗ ಸಸ್ಯಾಹಾರದ ಸಂಕಲ್ಪವನ್ನ ತೆಗೆದುಕೊಳ್ತಾ ಇದೀವಿ ಮಾಸ್ಟರ್ಸ್. ಪ್ರಪಂಚದ ಎಲ್ಲಾ ಮಾಂಸದ ಅಂಗಡಿಗಳು ಹೋಗಿ ತರಕಾರಿ ಮತ್ತು ಹೂವಿನ ಅಂಗಡಿಗಳಾಗಿ ಬದಲಾಗಿವೆ, ಮಾರ್ಪಟ್ಟಿವೆ. ನನ್ನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ, ನನ್ನ ಮಾತನ್ನು ಯಾರು ಕೇಳುತ್ತಾರೋ, ನನ್ನ ಸ್ಪರ್ಶ ಯಾರನ್ನ ಮುಟ್ಟುತ್ತದೆಯೋ, ನನ್ನ ಕೈಯಿಂದ ಯಾರು ನೀರನ್ನ ಇಸ್ಕೊಂಡು ಕುಡಿತಾರೋ, ಯಾರು ಆಹಾರವನ್ನ ಇಸ್ಕೊಂಡು ತಿಂತಾರೋ, ಅವರೆಲ್ಲರೂ ಕೂಡ ಧ್ಯಾನಿಗಳಾಗಿ ಸಸ್ಯಾಹಾರಿಗಳಾಗಿ ಬದಲಾಗಿದ್ದಾರೆ. ಅವರೆಲ್ಲರೂ ವಿಶ್ವದ ಏಕತ್ವಕ್ಕೆ, ಭೂಮಿಯ ಏಳಿಗೆಗೆ ಕೆಲಸ ಮಾಡುತ್ತಿದ್ದಾರೆ. ಪ್ರಪಂಚದ ಎಲ್ಲ ಪಶು ಪ್ರಾಣಿಗಳು, ಪಕ್ಷಿಗಳು, ಸಕಲ ಜಲಚರಗಳು ಸಂತೋಷದಿಂದ ನಲಿದಾಡ್ತಾ ಇದ್ದಾವೆ. ಪ್ರತಿಯೊಬ್ಬ ಧ್ಯಾನಿಯ ಮನೆಯಲ್ಲೂ ಪಿರಮಿಡ್ಗಳು ರಾರಾಜಿಸ್ತಾ ಇದ್ದಾವೆ. ನಾವೆಲ್ಲರೂ ಪತ್ರಿಜಿ ಗುರುಗಳ ಸಂಕಲ್ಪವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾರ ಜಗತ್ ಸಂಕಲ್ಪಕ್ಕೆ ಕೈ ಜೋಡಿಸಿದ್ದೇವೆ ಮಾಸ್ಟರ್ಸ್. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಜ್ಞಾನವೆಂಬ ಅಗ್ನಿಯಲ್ಲಿ ನಮ್ಮೆಲ್ಲ ದುಷ್ಕರ್ಮಗಳು ದಗ್ಧವಾಗಿ ಹೋಗ್ತಿವೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮಹಾಪರಿಮುಕ್ತಿಯ ಕಡೆಗೆ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಮಾಸ್ಟರ್ಸ್. ಅನುದಿನವೂ ಧ್ಯಾನ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯಗಳ ಜೊತೆ ಮುನ್ನಡೆಯೋಣ. ನಮ್ಮ ಆತ್ಮವನ್ನ ಉನ್ನತಿಯ ಕಡೆಗೆ ತೆಗೆದುಕೊಂತಾ ಬರೋಣ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಸಮಸ್ತ ಗುರು ಪರಂಪರೆಯ ಚೈತನ್ಯಕ್ಕೆ, ಎಲ್ಲಾ ಹೈಯರ್ ವರ್ಡ್ ಆಸ್ಟ್ರಲ್ ಸ್ಪಿರಿಚುವಲ್ ಮಾಸ್ಟರ್ಸ್, ಹೀಲಿಂಗ್ ಮಾಸ್ಟರ್ಸ್ಗೆ ನಮ್ಮ ಅನಂತ ಕೋಟಿ ವಂದನೆಗಳನ್ನ ಸಮರ್ಪಿಸೋಣ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ಭೌತಿಕ ಶರೀರಕ್ಕೂ ಈ ಫಿಸಿಕಲ್ ಬಾಡಿಗೆ ನಾವು ಅನಂತ ಕೋಟಿ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸೋಣ. ಅನುಕ್ಷಣವು ಅಚ್ಚುಕಟ್ಟಾಗಿ ತನ್ನ ಕೆಲಸ ಕಾರ್ಯವನ್ನ ಸಮರ್ಪಕವಾಗಿ ನಿರ್ವಹಿಸ್ಕೊಂತ ಬರ್ತಾ ಇರುವಂತಹ ನಮ್ಮ ದೇಹದ ಪ್ರತಿಯೊಂದು ಆರ್ಗನ್ಸ್ಗೆ ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ಹೇಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಆರ್ಗನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಯೂನಿವರ್ಸ್ ಫಾರ್ ಎವ್ರಿ ಬ್ಲೆಸ್ಸಿಂಗ್ಸ್ ಇನ್ ಮೈ ಲೈಫ್ ಅಂತ ಹೇಳೋಣ ಮಾಸ್ಟರ್ಸ್. ಪ್ರಕೃತಿ ಮಾತೆ, ವಸುಂಧರ ಮಾತೆ, ಇವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸೋಣ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಶ್ರೀ ಗುರುಭ್ಯೋ ನಮಃ. ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಅನಂತ ಕೋಟಿ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಗುರು ರಾಘವೇಂದ್ರ ಸ್ವಾಮಿ ಶಿರಡಿ ಸಾಯಿಬಾಬಾರಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 ಸೆಕೆಂಡ್ಸ್. 5, 4, 3, 2, 1, 0. ರಿಲ್ಯಾಕ್ಸ್.
ಈಗ ನಿಧಾನವಾಗಿ ನಿಮ್ಮೆರಡೂ ಕೈಗಳನ್ನು ತೆಗೆಯುತ್ತಾ ಕಣ್ಣುಗಳೊಡ ನಿಧಾನವಾಗಿ ತೆರೆಯುತ್ತಾ ಅಂಗೈಗಳನ್ನೇ ಮುಗುಳ್ನಗೆಯಿಂದ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ನಾವೆಲ್ಲರೂ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಮಾತಾಡೋದು ಇದ್ರೆ ಮಾತಾಡ್ಬೋದು, 1-2 ನಿಮಿಷ. ಇವತ್ತಿನ ಕ್ಲಾಸ್ ಅಂತರ್ಜೀವನ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಮಾಸ್ಟರ್ಸ್. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಏನು ಡೌಟ್ಸ್ ಇಲ್ವಾ ಮಾಸ್ಟರ್ಸ್? ಓಕೆ, ಯಾರಿಗೂ ಏನು ಪ್ರಶ್ನೆ ಇಲ್ಲ. ಓಕೆ ಮಾಸ್ಟರ್ಸ್, ಈ ಅಂತರ್ಜೀವನ ಅನ್ನೋ ಟಾಪಿಕ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಝೂಮ್ ನಲ್ಲಿ ಇದುವರೆಗೂ ಜಾಯ್ನ್ ಆಗಿದ್ರಿ, ನಿಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. will achieve their goals. ಓಕೆ ಮಾಸ್ಟರ್ಸ್, ಅನುದಿನವೂ ಆನಾಪಾನಸತಿ ಧ್ಯಾನವನ್ನ ಮಾಡ್ತಾ ಬರೋಣ. ಅನುದಿನವೂ ಸಜ್ಜನ ಸಾಂಗತ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ, ಓಕೆ ಮಾಸ್ಟರ್ಸ್, ಅನುದಿನವೂ ಆನಾಪಾನಸತಿ ಧ್ಯಾನವನ್ನ ಮಾಡ್ತಾ ಬರೋಣ. ನಾವೆಲ್ಲರೂ ಪತ್ರಿಜಿ ಗುರುಗಳ ಸಂಕಲ್ಪವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾರ ಜಗತ್ ಸಂಕಲ್ಪಕ್ಕೆ ಕೈ ಜೋಡಿಸಿದ್ದೇವೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಝೂಮ್ ನಲ್ಲಿ ಜಾಯ್ನ್ ಆಗಿ ನನ್ನ ಜೊತೆ ಧ್ಯಾನವನ್ನ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸೆಷನ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಸಂಜೆ ನಿಮ್ಮೆಲ್ಲರನ್ನ ಸೇಮ್ ಟೈಮಿಂಗ್ಸ್ 6 ಗಂಟೆಗೆ ಭೇಟಿ ಆಗ್ತೀನಿ ಮತ್ತೊಂದು ಟಾಪಿಕ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಸೈನಿಂಗ್ ಆಫ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಧನ್ಯವಾದಗಳು ಮಾಸ್ಟರ್ಸ್.